ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ. ಸ್ಕೋಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ. ಇಲ್ಲಿ ವ್ಯಾಪ್ತಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಇದರ ಅರ್ಥ ಏನು ಅಂದರೆ ಅಧ್ಯಯನ ವಿಷಯ. ಸೊ ಇಲ್ಲಿ ವ್ಯಾಪ್ತಿ ಅಂದಾಗ ಅದು ಅಧ್ಯಯನ ವಿಷಯಕ್ಕೆ ಕುರಿತಾಗಿದ್ದಾಗಿದೆ. ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನ ವಿಷಯಗಳು ಯಾವುದು ಅನ್ನೋದು ಅದೇ ಪ್ರಕಾರದಲ್ಲಿ ಇನ್ನೊಂದು ರೀತಿಯಲ್ಲಿ ಕೇಳುವಂತಹ ಪ್ರಶ್ನೆ. ಸೊ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನದ ವಿಷಯಗಳು ಯಾವುದ್ಯಾವುದು ಅಂತ ಈಗ ಒಂದು ಪಟ್ಟಿ ಮಾಡ್ತೀನಿ, ನೋಡ್ಕೊಳ್ಳಿ. ಮೊದಲನೇದಾಗಿ ರಾಷ್ಟ್ರೀಯ ಆದಾಯದ ನಿರ್ಧರಿಕೆ. ಸೊ ರಾಷ್ಟ್ರೀಯ ಆದಾಯ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಈ ಒಂದು ವಿಷಯ. ಎರಡನೇದು ನಿರುದ್ಯೋಗ ಪ್ರಮಾಣ ದೇಶದಲ್ಲಿ ಯಾವ ರೀತಿ ನಿರ್ಧಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಷಯ. ಮೂರನೇದು ಹಣದುಬ್ಬರ ಕುರಿತ ಅಧ್ಯಯನ ಆಗುತ್ತೆ. ಇಲ್ಲಿ ಹಣದುಬ್ಬರದ ಬಗ್ಗೆ ನಿಮಗಾಗಲೇ ಗೊತ್ತಿರುತ್ತೆ ಏನು ಅಂತ. ಅನುವಾದ ಮಾಡಿದ್ರೆ ಇದು ಇನ್ಫ್ಲೇಷನ್ ಅಂತ ಆಗುತ್ತೆ. ಇದ್ರ ಬಗ್ಗೆ ಮುಂದಿನ ಕ್ಲಾಸಸ್ಸಲ್ಲಿ ನಿಮಗೆ ಸುದೀರ್ಘವಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಾಲ್ಕನೇ ವಿಷಯ ಹಣವನ್ನು ಕುರಿತ ಅಧ್ಯಯನಗಳಾಗುತ್ತೆ ಇಲ್ಲಿ. ಐದನೇ ಅಧ್ಯಯನ ವಿಷಯ ವ್ಯಾಪಾರ ಚಕ್ರಗಳು. ಈ ವ್ಯಾಪಾರ ಚಕ್ರಗಳಿಗೆ ಅನುವಾದ ಟ್ರೇಡ್ ಸೈಕಲ್. ಇದನ್ನು ಬಿಸ್ನೆಸ್ ಸೈಕಲ್ ಅಂತಲೂ ಕರೀತಾರೆ. ಇದನ್ನೇ ಎಕನಾಮಿಕ್ ಸೈಕಲ್ ಅಂತಲೂ ಕರೀತಾರೆ. ಸೊ ಇದು ಕೂಡ ಅಧ್ಯಯನದ ವಸ್ತು ವಿಷಯ ಆಗುತ್ತೆ. ಆರನೇದು ಸ್ಥಿರೀಕರಣ ನೀತಿಗಳ ಅಧ್ಯಯನ. ಸ್ಥಿರೀಕರಣ ನೀತಿಗಳಿಗೆ ಅನುವಾದ ಸ್ಟೆಬಿಲೈಸೇಷನ್ ಪಾಲಿಸೀಸ್ ಅಂತ. ಸೊ ಇಷ್ಟು ಅಧ್ಯಯನ ವಿಷಯಗಳು, ಪ್ರಮುಖ ಅಧ್ಯಯನ ವಿಷಯಗಳು ಸಮಗ್ರ ಅರ್ಥಶಾಸ್ತ್ರದ್ದು. ಅಧ್ಯಯನ ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಸಮಗ್ರ ಅರ್ಥಶಾಸ್ತ್ರಜ್ಞರು ಅಧ್ಯಯನ ಮಾಡ್ತಾರೆ ಅನ್ನೋದು ಉತ್ತರ. ಈಗ ನೆಕ್ಸ್ಟು ಪ್ರತಿಯೊಂದು ವಸ್ತು ವಿಷಯ ಅಥವಾ ಅಧ್ಯಯನದ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ರಾಷ್ಟ್ರೀಯ ಆದಾಯದ ನಿರ್ಧರಿಕೆ. ಸೊ ರಾಷ್ಟ್ರೀಯ ಆದಾಯವನ್ನು, ದೇಶದ ಆದಾಯವನ್ನು ಮಾಪನ ಮಾಡೋದಕ್ಕೆ ಬಳಸುವ ವಿವಿಧ ಮಾಪನಗಳು GDP, GNP, NNP ಇತ್ಯಾದಿ. GDP, GNP, NNP ಇವೆಲ್ಲ ಏನು ಅಂತ ನಾನು ನಿಮಗೆ ಹಿಂದಿನ ಸೆಮಿಸ್ಟರಲ್ಲೇ ತಿಳಿಸ್ಕೊಟ್ಟಿದ್ದೆ. ಸೊ ಅದ್ರ ಬಗ್ಗೆ ಮತ್ತೆ ನಾನು ಹೇಳೋದಕ್ಕೆ ಹೋಗಲ್ಲ. ಸೊ ರಾಷ್ಟ್ರೀಯ ಆದಾಯದ ನಿರ್ಧಾರಕ್ಕೆ ಅಂತ ಬಂದಾಗ ಯಾವ ರೀತಿ ದೇಶದಲ್ಲಿ ರಾಷ್ಟ್ರೀಯ ಆದಾಯ ನಿರ್ಧಾರ ಆಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ಪ್ರಯತ್ನಗಳಾಗತ್ತೆ. ಈಗಾಗಲೇ
ಉತ್ತರ ನೀಡಿರುವಂತಹ ಪ್ರಯತ್ನಗಳು, ಆ ಪ್ರಯತ್ನಗಳು ಸಿದ್ಧಾಂತವಾಗಿ ಪರಿವರ್ತನೆಗೊಂಡಿವೆ. ಸೊ ಸಿದ್ಧಾಂತಗಳಲ್ಲಿ 2 ಸಿದ್ಧಾಂತಗಳನ್ನು ಇಲ್ಲಿ ನಿಮಗೆ ಪರಿಚಯ ಮಾಡ್ತೇನೆ. ಒಂದು ಕೇನ್ಸ್ ಕೊಟ್ಟಿರುವಂತಹ ಸಿದ್ಧಾಂತ, ಇನ್ನೊಂದು ಸಾಂಪ್ರದಾಯ ಪಂಥದವರು ಕೊಟ್ಟಿರುವ ಸಿದ್ಧಾಂತ. ಇಲ್ಲಿ ಕೇನ್ಸ್ ಏನು ಹೇಳ್ತಾರೆ ಅಂದರೆ, ರಾಷ್ಟ್ರೀಯ ಆದಾಯ ನಿರ್ಧಾರ ಆಗೋದಕ್ಕೆ C+I+G+NX ಕಾರಣ ಅಂತ ಹೇಳ್ತಾರೆ. ಏನಿದು CIGNX? ಇವೆಲ್ಲ ವೆಚ್ಚಗಳು, ದೇಶದಲ್ಲಿ ಆಗುವಂತಹ ಸಮಗ್ರ ವೆಚ್ಚಗಳು. ಸಿ ಅಂದರೆ ಇಲ್ಲಿ ಅನುಭವ ವೆಚ್ಚ, ಐ ಅಂದರೆ ಹೂಡಿಕೆ ವೆಚ್ಚ, ಜಿ ಅಂದರೆ ಸರ್ಕಾರ ಮಾಡುವಂತಹ ವೆಚ್ಚ, NX ಅಂದರೆ ರಫ್ತುಗಳು ಮೈನಸ್ ಆಮದು. ಸೊ ಆಮದು ಮೇಲೆ ವೆಚ್ಚಗಳಾಗುತ್ತೆ, ರಫ್ತು ನಮಗೆ ಆದಾಯ ತಂದು ಕೊಡುತ್ತೆ. ಸೊ ನಿವ್ವಳ ಆದಾಯದ ಬಗ್ಗೆ ಅದು ಮಾಹಿತಿಯನ್ನು ಕೊಡ್ತಾ ಇದೆ, ನಿವ್ವಳ ವಿದೇಶಿ ಆದಾಯದ ಬಗ್ಗೆ ಅದು ಮಾಹಿತಿ ಕೊಡ್ತಾ ಇದೆ. ರಫ್ತುವಿಂದ ವಿದೇಶಿ ಆದಾಯ ಸಿಗುತ್ತೆ, ಆಮದುವಿಂದ ಆ ವಿದೇಶಿ ಆದಾಯ ಕಡಿಮೆ ಆಗುತ್ತೆ. ಸೊ ನಿವ್ವಳ ರಫ್ತು ನಮಗೆ ನಿವ್ವಳ ವಿದೇಶಿ ಆದಾಯದ ಬಗ್ಗೆ ಮಾಹಿತಿ ಕೊಡುತ್ತೆ. ಸೊ ಈ 4 ಅಂಶಗಳಿಂದ ರಾಷ್ಟ್ರೀಯ ಆದಾಯ ನಿರ್ಧಾರ ಆಗುತ್ತೆ ಅನ್ನೋದು ಕೇನ್ಸ್ ರವರ ಸಿದ್ಧಾಂತ. ಸಾಂಪ್ರದಾಯ ಪಂಥದವರು ಭಿನ್ನವಾದ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ ಉದ್ಯೋಗದ ಪ್ರಮಾಣ ಯಾವ ರೀತಿ ನಿರ್ಧಾರ ಆಗುತ್ತೆ ಅನ್ನೋದ್ರ ಮೇಲೆ ರಾಷ್ಟ್ರೀಯ ಆದಾಯ ಎಷ್ಟಾಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸೊ ಉದ್ಯೋಗದ ಪ್ರಮಾಣ ಕಡಿಮೆ ಸೃಷ್ಟಿಯಾದಲ್ಲಿ ರಾಷ್ಟ್ರೀಯ ಆದಾಯ ಕಡಿಮೆ ಆಗಿರುತ್ತೆ, ಉದ್ಯೋಗದ ಪ್ರಮಾಣ ಜಾಸ್ತಿ ಸೃಷ್ಟಿಯಾದಲ್ಲಿ ರಾಷ್ಟ್ರೀಯ ಆದಾಯ ಜಾಸ್ತಿ ಆಗಿರುತ್ತೆ. ಸೊ ಇವರು ಪೂರೈಕೆ ಮುಖಾಂತರ, ಸಮಗ್ರ ಪೂರೈಕೆ ಮುಖಾಂತರ ಇವರು ರಾಷ್ಟ್ರೀಯ ಆದಾಯದ ನಿರ್ಧಾರಕ್ಕೆ ಬಗ್ಗೆ ಮಾತಾಡ್ತಾರೆ. ಸೊ ಈ ಥರ ವಿವಿಧ ಸಿದ್ಧಾಂತಗಳು ವಿವಿಧ ರೀತಿಗಳಲ್ಲಿ ರಾಷ್ಟ್ರೀಯ ಆದಾಯ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಅಥವಾ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಸಮಗ್ರ ಅರ್ಥಶಾಸ್ತ್ರಜ್ಞರು ಈ ರೀತಿ ಅಧ್ಯಯನಗಳನ್ನು ಮಾಡ್ತಾ ಹೋಗ್ತಾರೆ. ಎರಡನೇದಾಗಿ, ನಿರುದ್ಯೋಗವನ್ನು ಕುರಿತ ಸಿದ್ಧಾಂತಗಳು ಯಾವ ರೀತಿ ಇದಾವೆ ಅಂತ ನೋಡೋಣ. ಸೊ ನಿರುದ್ಯೋಗ ಅನುವಾದ ಮಾಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಅಂತ ಆಗುತ್ತೆ. ಸೊ ನಿರುದ್ಯೋಗದಲ್ಲಿ ಒಂದು ಪ್ರಮುಖ ಸಿದ್ಧಾಂತವನ್ನು ತಿಳಿಸ್ತೀನಿ. ಅದೇನು ಅಂದರೆ, ನಿರುದ್ಯೋಗದ ನೈಸರ್ಗಿಕ ದರ ಸಿದ್ಧಾಂತ. ಅನುವಾದ ಮಾಡಿದ್ರೆ ನ್ಯಾಚುರಲ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಥಿಯರಿ. ಇಲ್ಲಿ ನೈಸರ್ಗಿಕ ದರ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೈಸರ್ಗಿಕ ದರ ಅಂದಾಗ ನಿರುದ್ಯೋಗದ್ದು ಏನಂದರೆ, ದೇಶದಲ್ಲಿ ಎಲ್ಲ ಸಂಪನ್ಮೂಲಗಳು ಸಂಪೂರ್ಣವಾಗಿ ಬಳಕೆಯಾದಾಗ ನಿರುದ್ಯೋಗದ ಪ್ರಮಾಣ ಅತಿ ಕಡಿಮೆ ಆಗಿರುತ್ತೆ ಮತ್ತು ಅದಷ್ಟೊಂದು ಸಮಸ್ಯೆಕಾರಿಯಾಗಿರಲ್ಲ. ಯಾವ ರೀತಿ ಅಂದರೆ, ಎಲ್ಲರೂ ಕೆಲಸದಲ್ಲಿ ನಿರತರಾಗಿರ್ತಾರೆ. ದೇಶದಲ್ಲಿ ಎಲ್ಲರಿಗೂ ಯಾರ್ಯಾರು ಕೆಲಸ ಬೇಕು ಅಂತಾರೋ, ಕೆಲಸ ಹುಡ್ಕೊಂಡು ಹೋಗ್ತಾರೋ ಅವ್ರಿಗೆಲ್ಲ ಕೆಲಸ ಸಿಕ್ಕಿರುತ್ತೆ. ಆ ಒಂದು ಸನ್ನಿವೇಶದಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ, ಈಗಿರೋ ಕೆಲಸಕ್ಕಿಂತ ಉತ್ತಮವಾದ ಕೆಲಸವನ್ನು ಹುಡುಕೊಂಡು ಹೋಗ್ತಾ ಇರ್ತಾರೆ. ಸೊ ಉತ್ತಮ ಕೆಲಸವನ್ನು ಹುಡ್ಕೊಂಡು ಹೋಗುವಾಗ ಪ್ರಸ್ತುತ ಇರುವ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾರೆ, ಬಿಟ್ಟು ಹೋಗ್ತಾರೆ. ಸೊ ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಜಂಪ್ ಮಾಡುವಾಗ ಏನು ಕಾಲಾಂತರದಲ್ಲಿ ಅವರು ನಿರುದ್ಯೋಗಿಗಳಾಗಿರ್ತಾರೋ ಅದು ನೈಸರ್ಗಿಕ ದರ ನಿರುದ್ಯೋಗ ಆಗುತ್ತೆ. ಸೊ ಇದು ಸಮಸ್ಯೆಕಾರಿಯಾಗಲ್ಲ, ಯಾಕಂದರೆ ಅವರು
ಹೊಸ ಕೆಲಸವನ್ನು ಹುಡ್ಕೊಂಡು ಹೋಗ್ತಾರೆ, ಆ ಕೆಲಸ ಸಿಗುತ್ತೆ ಅವ್ರಿಗೆ. ಸೊ ಇಲ್ಲಿ ಯಾರೂ ನಿರುದ್ಯೋಗಿಗಳು ನಿಜವಾಗ್ಲೂ ನಿರುದ್ಯೋಗಿಗಳಾಗಿರಲ್ಲ. ಅವರು ಉತ್ತಮ ಕೆಲಸಗಳನ್ನು ಹುಡ್ಕೊಂಡು ಹೋಗೋದಕ್ಕೋಸ್ಕರ ಮಧ್ಯಂತರದಲ್ಲಿ ನಿರುದ್ಯೋಗಿ ಆಗಿರ್ತಾರೆ, ಸ್ವಲ್ಪ ದಿನಗಳಲ್ಲಿ ಅಷ್ಟೆ. ಸೊ ಇದು ನಿರುದ್ಯೋಗದ ನೈಸರ್ಗಿಕ ದರ. ಎಲ್ಲ ಸಂಪನ್ಮೂಲಗಳು ಸಂಪೂರ್ಣವಾಗಿ ಬಳಕೆ ಆದಾಗ ನಿರುದ್ಯೋಗದ ಪ್ರಮಾಣ ಅತ್ಯಂತ ಕಡಿಮೆ ಆಗಿರುತ್ತೆ. ಸೊ ಇದು ಹೇಗಾಗುತ್ತೆ, ಹೆಂಗಿರುತ್ತೆ, ಯಾವ ಅಂಶಗಳು ಇದನ್ನು ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಿದ್ಧಾಂತ ಮಾಹಿತಿಗಳನ್ನ ತುಂಬಿಸ್ತಾ ಹೋಗುತ್ತೆ. ನಿರುದ್ಯೋಗಕ್ಕೆ ಸಂಬಂಧಿಸಿರೋ ಇನ್ನೊಂದು ಸಿದ್ಧಾಂತ ಯಾವುದು ಅಂದರೆ ಫಿಲಿಪ್ಸ್ ರೇಖೆ ಸಿದ್ಧಾಂತ. ಫಿಲಿಪ್ಸ್ ಕರ್ವ್ ಥಿಯರಿ ಅಂತ ಹೇಳಲ್ಲ, ಇದನ್ನು ಕೆಲವರು ಹೈಪೋಥಿಸಿಸ್ ಅಂತ ಕರೀತಾರೆ. ಅಂದರೆ ಇನ್ನೂ ಪೂರ್ತಿಯಾಗಿದ್ದು ಸಿದ್ಧಾಂತ ಆಗಿರಲ್ಲ, ಸಿದ್ಧಾಂತ ಆಗೋ ಹಂತದಲ್ಲಿರುತ್ತೆ. ಸೊ ಫಿಲಿಪ್ಸ್ ರೇಖೆ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ನಿರುದ್ಯೋಗಕ್ಕೂ ಮತ್ತು ಹಣದುಬ್ಬರಕ್ಕೂ ಸಂಬಂಧವಿರುತ್ತೆ ಅಂತ ಹೇಳುತ್ತೆ. ಎಂತಹ ಸಂಬಂಧ ಇರುತ್ತೆ ಅಂತ ಇದೆ ಅಂದರೆ ಋಣಾತ್ಮಕ ಸಂಬಂಧ ಇರುತ್ತೆ ಅಂತ ಹೇಳುತ್ತೆ. ಚಿತ್ರದ ಮುಖಾಂತರ ತಿಳಿಸ್ಬೇಕು ಅಂದರೆ ಅವರು ಈ ಎಕ್ಸ್ ಅಕ್ಷೆ ವಾಯ್ ಅಕ್ಷೆಯಲ್ಲಿ ಈ ನಿರುದ್ಯೋಗ ಮತ್ತು ಹಣದುಬ್ಬರವನ್ನು ತುಂಬಿಸ್ತಾರೆ. ವಾಯ್ ಅಕ್ಷೆಯಲ್ಲಿ ಹಣದುಬ್ಬರ ದರವನ್ನು ತೋರಿಸಿದ್ರೆ ಎಕ್ಸ್ ಅಕ್ಷೆಯಲ್ಲಿ ನಿರುದ್ಯೋಗ ದರವನ್ನು ತೋರಿಸ್ತಾರೆ. ರೇಖೆಯ ಆಕಾರ ಹೀಗಿರುತ್ತೆ. ಇದು ಋಣಾತ್ಮಕ ಆಕಾರ. ಸೊ ಒಂದು ಜಾಸ್ತಿ ಇದ್ದರೆ ಇನ್ನೊಂದು ಕಡಿಮೆ ಇರುತ್ತೆ. ನೋಡಿ, ಇಲ್ಲಿ ಹಣದುಬ್ಬರ ಜಾಸ್ತಿ ಇದೆ, ಆದರೆ ನಿರುದ್ಯೋಗ ದರ ಕಡಿಮೆ ಇದೆ. ಅದೇ ಈ ಕಡೆ ಬಂದಾಗ ನಿರುದ್ಯೋಗ ದರ ಜಾಸ್ತಿ ಇದೆ, ಆದರೆ ಹಣದುಬ್ಬರ ದರ ಕಡಿಮೆ ಇದೆ. ಸೊ ಒಂದು ಜಾಸ್ತಿ ಇದ್ದರೆ ಮತ್ತೊಂದು ಕಡಿಮೆ ಆಗ್ತಿರುತ್ತೆ ಅನ್ನೋದು ಈ ಸಿದ್ಧಾಂತದ ಒಂದು ಮಾಹಿತಿ ನಮಗೆ ಸಿಗೋದು. ಸೊ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಕುರಿತು ಈ ಥರ ಅಧ್ಯಯನಗಳು ಆಗ್ತವೆ ಇರ್ತವೆ. ಸೊ ನೆಕ್ಸ್ಟ್ ಮೂರನೇದು ಹಣದುಬ್ಬರ. ಹಣದುಬ್ಬರಕ್ಕೆ ಅನುವಾದ ಈಗಾಗಲೇ ಕೊಟ್ಟಿದ್ದೀನಿ, ಅದು ಇನ್ಫ್ಲೇಷನ್ ಅಂತ. ಏನಿದು ಇನ್ಫ್ಲೇಷನ್ ಅಂದರೆ ದೇಶದಲ್ಲಿ ತಯಾರಾಗಿರುವಂತಹ ಎಲ್ಲ ಸರಕುಗಳ ಬೆಲೆಗಳು ಸತತವಾಗಿ ಅಥವಾ ನಿರಂತರವಾಗಿ ಏರಿಕೆಯನ್ನು ಕಾಣುವ ಒಂದು ಸನ್ನಿವೇಶ. ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಸತತವಾಗಿ ಅಥವಾ ನಿರಂತರವಾಗಿ ಏರಿಕೆ ಕಾಣುವ ಸನ್ನಿವೇಶ ಅಂತ. ಇವತ್ತು ಜಾಸ್ತಿ ಆಗ್ಬೋದು, ಇನ್ನು ಮುಂದಿನ ವಾರ ಜಾಸ್ತಿ ಆಗದೆ ಇರ್ಬೋದು, ಮುಂದಿನ ತಿಂಗಳು ಜಾಸ್ತಿ ಆಗದೆ ಇರ್ಬೋದು. ಇದು ಹಣದುಬ್ಬರ ಅಂತ ಕರೆಸ್ಕೊಳ್ಳಲ್ಲ. ಹಣದುಬ್ಬರ ಕರೆಸ್ಕೋಬೇಕು ಅಂದರೆ ಪ್ರತಿದಿನವೂ ಏರಿಕೆಯನ್ನು ಕಾಣಬೇಕದು, ಪ್ರತಿ ವಾರವೂ ಏರಿಕೆಯನ್ನು ಕಾಣಬೇಕದು, ಸತತ ಏರಿಕೆಯನ್ನು ನಿರಂತರ ಏರಿಕೆಯನ್ನು ಕಾಣಬೇಕು. ಆವಾಗ ಅದು ಹಣದುಬ್ಬರ ಸನ್ನಿವೇಶ ಆಗುತ್ತೆ. ಹಣದುಬ್ಬರವನ್ನು ಕುರಿತು ವಿವಿಧ ಸಿದ್ಧಾಂತಗಳು ಈಗಾಗಲೇ ರಚನೆ ಆಗಿದ್ದಾವೆ. ಸೊ ಅದರಲ್ಲಿ ಒಂದು ಸಿದ್ಧಾಂತ ಯಾವುದು ಅಂದರೆ ಹಣ ಆಧಾರಿತ ಹಣದುಬ್ಬರ ಸಿದ್ಧಾಂತ. ಸೊ ಈ ಸಿದ್ಧಾಂತದ ಪ್ರಕಾರ ಹಣ ಹೆಚ್ಚಾದರೆ ದೇಶದಲ್ಲಿ ಇದರಿಂದ ಹಣದುಬ್ಬರ ಹೆಚ್ಚಾಗುತ್ತೆ ಅಥವಾ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಸಿದ್ಧಾಂತ.
ಇನ್ನೊಂದು ಸಿದ್ಧಾಂತ ಯಾವುದು ಅಂದರೆ ವೆಚ್ಚ ಆಧಾರಿತ ಸಿದ್ಧಾಂತ, ಹಣದುಬ್ಬರ ಸಿದ್ಧಾಂತ. ವೆಚ್ಚ ಆಧಾರಿತ ಹಣದುಬ್ಬರ ಸಿದ್ಧಾಂತ, ಇದನ್ನು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತಲೂ ಕರೀತಾರೆ. ಇದೇನು ಹೇಳುತ್ತೆ ಅಂದರೆ ಉತ್ಪಾದನಾ ಹಂತದಲ್ಲಿ ಉತ್ಪಾದನಾಂಗಗಳ ಬೆಲೆಗಳು ಜಾಸ್ತಿ ಆಗ್ತಾ ಹೋದರೆ ಉತ್ಪಾದಕ ಏನು ಮಾಡ್ತಾನೆ, ಉತ್ಪಾದನೆ ಆದಂತಹ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡ್ತಾನೆ. ಸೊ ಈ ರೀತಿ ಕೂಲಿ ಜಾಸ್ತಿ ಕೊಟ್ಟಾಗ, ಎಕ್ಸಾಂಪಲ್ ಕೂಲಿ ಜಾಸ್ತಿ ಕೊಟ್ಟನಲ್ಲ ಅಂದ್ಬಿಟ್ಟು ವಸ್ತುವಿನ ಬೆಲೆಯನ್ನು ಜಾಸ್ತಿ ಮಾಡ್ತಾರೆ ರಿಕವರ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ರೀತಿ ಎಲ್ಲರೂ ಮಾಡ್ತಾ ಹೋದರೆ ದೇಶದಲ್ಲಿ ಹಣದುಬ್ಬರ ಸನ್ನಿವೇಶ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಈ ಸಿದ್ಧಾಂತ. ಹಾಗೆಯೇ 1970ರ ದಶಕದಲ್ಲಿ ಒಂದು ವಿಚಿತ್ರ ಸನ್ನಿವೇಶ ಕಾಣಿಸ್ಕೊಳ್ಳುತ್ತೆ. ಸಮಗ್ರ ಅರ್ಥಶಾಸ್ತ್ರಜ್ಞರಿಗೆ ಅದೊಂದು ಒಗಟಾಗೋಗುತ್ತೆ. ಸೊ ಅದನ್ನು ಸ್ಟ್ಯಾಗ್ ಫ್ಲೇಷನ್ ಅಂತ ಕರೀತಾರೆ. ಸ್ಟ್ಯಾಗ್ ಫ್ಲೇಷನ್ ಜಡ ಹಣದುಬ್ಬರ. ಸೊ ಇಲ್ಲಿ ಎರಡು ಪದಗಳಿದ್ದಾವೆ, ಒಂದು ಸ್ಟ್ಯಾಗ್ನೆಂಟು, ಇನ್ನೊಂದು ಇನ್ಫ್ಲೇಷನ್. ಒಂದು ಜಡತ್ವ, ಇನ್ನೊಂದು ಹಣದುಬ್ಬರ. ಸೊ 70ರ ದಶಕದಲ್ಲಿ ಇವೆರಡು ಜೊತೆಗೆ ಕಾಣಿಸ್ಕೊಂಡ್ಬಿಡುತ್ತೆ. ಸಾಮಾನ್ಯವಾಗಿ ಇವೆರಡು ಜೊತೆಗೆ ಕಾಣಿಸ್ಕೊಳ್ಳೋಂಗಿಲ್ಲ, ಆದರೆ ಕಾಣಿಸ್ಕೊಂಡ್ಬಿಡ್ತವೆ. ಉತ್ಪಾದನೆ ಮಟ್ಟ ತುಂಬ ಕಡಿಮೆ ಇರುತ್ತೆ, ಆದರೆ ಹಣದುಬ್ಬರ ಮಾತ್ರ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಹಣದುಬ್ಬರ ಹೆಚ್ಚಾಗ್ತಾ ಇದೆ, ವಸ್ತುಗಳ ಬೆಲೆ ಜಾಸ್ತಿ ಆಗ್ತಿದೆ ಅಂದರೆ ಉತ್ಪಾದನೆ ಜಾಸ್ತಿ ಆಗಬೇಕು. ಆದರೆ ಇಲ್ಲೇನಾಗುತ್ತೆ ಅಂದರೆ ಉತ್ಪಾದನೆ ಮಟ್ಟ ಬಿದ್ದೋಗುತ್ತೆ, ಆದರೆ ಹಣದುಬ್ಬರದ ಪ್ರಮಾಣ ಏರಿಕೆ ಆಗ್ತಿರುತ್ತೆ. ಇವೆರಡು ಸನ್ನಿವೇಶಗಳು ಒಂದೇ ಸಮಯದಲ್ಲಿ ಕಾಣಿಸ್ಕೊಂಡಾಗ ಅದನ್ನು ಸ್ಟ್ಯಾಗ್ಫ್ಲೇಷನ್ ಅಂತ ಕರೀತಾರೆ. ಸೊ ಇದು ಹೊಸದಾದ ಒಂದು ಸಮಸ್ಯೆ ಆಗುತ್ತೆ ಸಮಗ್ರ ಅರ್ಥಶಾಸ್ತ್ರಜ್ಞರಿಗೆ. ಸೊ ಇದನ್ನು ಕುರಿತ ಸಿದ್ಧಾಂತಗಳ ರಚನೆ ಆಗ್ತವೆ. ಯಾಕೆ ಇದು ಬಂತು ಅಂತ. ಸ್ಟ್ಯಾಗ್ಫ್ಲೇಷನ್ ಸಮಸ್ಯೆ ಬಂದಿದ್ದಕ್ಕೇ ಕೇನ್ಸ್ ಕೊಟ್ಟಂತಹ ಸಿದ್ಧಾಂತ ಬಿದ್ದೋಗುತ್ತೆ. ಕೇನ್ಸ್ ಕೊಟ್ಟಂತಹ ಸಿದ್ಧಾಂತಗಳು ಬಿದ್ದೋಗಿರ್ತವೆ. ಇದರಿಂದ ಕೇನ್ಸ್ ಸಿದ್ಧಾಂತ ಇದ್ರ ಬಗ್ಗೆ ವಿವರಣೆ ಕೊಡೋದಕ್ಕೆ ವಿಫಲವಾಗುತ್ತೆ. ಸೊ ಇದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದು ಪ್ರಮುಖ ಅಧ್ಯಯನ ವಸ್ತು ಆಗಿದೆ. ಸೊ ಈ ರೀತಿ ಹಣದುಬ್ಬರವನ್ನು ಅಧ್ಯಯನ ಮಾಡಲಾಗ್ತಾ ಇದೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ. ನೆಕ್ಸ್ಟ್ 4ನೇದು ಹಣವನ್ನು ಕುರಿತಾದ ಸಿದ್ಧಾಂತಗಳು ಆಗುತ್ತೆ. ಇಲ್ಲಿ ನಾವು ಪ್ರಮುಖವಾಗಿ QTM ಸಿದ್ಧಾಂತವನ್ನು ನೋಡ್ತಾರೆ. QTMನ ವಿಸ್ತರಣೆ ಮಾಡಿದ್ರೆ ಕ್ವಾಂಟಿಟಿ ಥಿಯರಿ ಆಫ್ ಮನಿ ಅಂತ. ಸೊ ಈ ಕ್ವಾಂಟಿಟಿ ಥಿಯರಿ ಆಫ್ ಮನಿ ಏನು ಹೇಳುತ್ತೆ ಅಂದರೆ, ದೇಶದಲ್ಲಿ ಹಣದ ಪ್ರಮಾಣ ಜಾಸ್ತಿ ಆದರೆ ಅಷ್ಟೇ ಪ್ರಮಾಣದಲ್ಲಿ ಬೆಲೆಗಳು ಏರಿಕೆ ಆಗುತ್ತೆ. ಸೊ ಬೆಲೆ ಏರಿಕೆಗೆ ಹಣವೇ ಪ್ರಮುಖ ಕಾರಣ ಅಂತ ಹೇಳುತ್ತೆ. ಇದೇ ರೀತಿಯಲ್ಲಿ ಹಣದ ಬೇಡಿಕೆ ಸಿದ್ಧಾಂತಗಳು ಹೊರಬಂದಿದ್ದಾವೆ. ಹಣದ ಬೇಡಿಕೆ ಹೆಂಗಾಗುತ್ತೆ, ಯಾಕಾಗುತ್ತೆ, ಯಾವ ಅಂಶಗಳು ಹಣದ ಬೇಡಿಕೆಯನ್ನು ನಿರ್ಧರಿಸುತ್ತೆ ಅನ್ನೋದ್ರ ಬಗ್ಗೆ ಹಣದ ಬೇಡಿಕೆ ಸಿದ್ಧಾಂತಗಳು ಬಂದಿದ್ದಾವೆ. ಸೊ ಹಣದ ಬೇಡಿಕೆ ಸಿದ್ಧಾಂತಗಳಲ್ಲಿ ಪ್ರಮುಖ ಸಿದ್ಧಾಂತಗಳು ಕೇನ್ಸ್ ಕೊಟ್ಟಿರುವಂತಹ ಸಿದ್ಧಾಂತ, ಟೋಬಿನ್ ಅನ್ನೋ ಒಬ್ಬ ಅರ್ಥಶಾಸ್ತ್ರಜ್ಞ ಕೊಟ್ಟಿರುವಂತಹ ಸಿದ್ಧಾಂತ, ಫ್ರೀಡ್ಮ್ಯಾನ್ ಎಂಬ ಇನ್ನೊಬ್ಬ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಕೊಟ್ಟಿರುವಂತಹ
ಸಿದ್ಧಾಂತ. ಸೊ ಈ ಥರ ಅನೇಕ ಸಿದ್ಧಾಂತಗಳು ಹೊರಬಂದಿದ್ದಾವೆ. ಹಣದ ಬೇಡಿಕೆಯನ್ನು ನಿರ್ಧರಿಸುವುದು ಬಡ್ಡಿ ದರನ, ಆದಾಯನ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಬರ್ತಾರೆ. ಯಾವಾಗ ಬಡ್ಡಿ ದರ ಹಣದ ಬೇಡಿಕೆಯನ್ನು ನಿರ್ಧರಿಸುತ್ತೆ, ಯಾವಾಗ ಆದಾಯ ಹಣದ ಬೇಡಿಕೆಯನ್ನು ನಿರ್ಧರಿಸುತ್ತೆ ಅನ್ನೋದ್ರ ಬಗ್ಗೆ ಸಿದ್ಧಾಂತಗಳು ರಚನೆ ಆಗಿದ್ದಾವೆ. ಸೊ ನೆಕ್ಸ್ಟ್ ಐದನೇದು ವ್ಯಾಪಾರ ಚಕ್ರಗಳು. ವ್ಯಾಪಾರ ಚಕ್ರಗಳಿಗೆ ಈಗಾಗಲೇ ಹಲವಾರು ಅನುವಾದಗಳನ್ನ ತಿಳಿಸಿದ್ದೇನೆ. ವ್ಯಾಪಾರ ಚಕ್ರದಲ್ಲಿ ಏನು ವಿಷಯ ಇರುತ್ತೆ ಅಂದರೆ, ದೇಶದ ಆದಾಯ ಕೆಲವು ಸಂದರ್ಭಗಳಲ್ಲಿ ಜಾಸ್ತಿ ಇರುತ್ತೆ, ಇನ್ನು ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಇರುತ್ತೆ. ಕಡಿಮೆಯಿಂದ ಎತ್ತರದ ಮಟ್ಟಕ್ಕೆ ರಾಷ್ಟ್ರೀಯ ಆದಾಯ ಹೇಗೆ ಹೆಚ್ಚಾಗುತ್ತೆ, ಎತ್ತರದ ಮಟ್ಟದಿಂದ ಕಡಿಮೆ ಮಟ್ಟಕ್ಕೆ ರಾಷ್ಟ್ರೀಯ ಆದಾಯ ಯಾಕೆ ಇಳಿಕೆಯನ್ನು ಕಾಣುತ್ತೆ, ಸೊ ಅನ್ನುವ ಪ್ರಶ್ನೆಗಳಿಗೆ ಉತ್ತರವನ್ನು ವ್ಯಾಪಾರ ಚಕ್ರಗಳ ಮುಖಾಂತರ ಹುಡುಕೋ ಪ್ರಯತ್ನ ಮಾಡ್ತಾರೆ. ಮತ್ತು ಇಲ್ಲಿ ಚಕ್ರ ಅನ್ನೋ ಶಬ್ದ ಯಾಕೆ ಬಂದಿದೆ ಅಂದರೆ, ಈ ರೀತಿ ಆದಾಯದಲ್ಲಿ ಏರುಪೇರುಗಳು ರಿಪೀಟ್ ಆಗುತ್ತೆ, ಪುನರಾವರ್ತಿಸುತ್ತೆ. ಈ ಪುನರಾವರ್ತಿಸುವ ಕಾರಣ ಚಕ್ರ ಕೂಡ ಪುನರಾವರ್ತಿಸ್ತಾ ಇರುತ್ತೆ. ಸೊ ಚಕ್ರದ ಆಕಾರ ಇದು. ನಾವಿಲ್ಲಿ ಒಂದು ಗುರುತನ್ನು ಮಾಡಿದ್ರೆ ಚಕ್ರ ತಿರುಗಿದಾಗ ಈ ಗುರುತು ಚಲಿಸುವ ರೀತಿ ಹಿಂಗೆ. ಸೊ ಮತ್ತೆ ಅದು ಮೂಲಕ್ಕೆ ಬಂದು ಸೇರುತ್ತೆ. ಸೊ ಚಕ್ರ ಅಂದಾಗ ರಿಪೀಟ್ ಆಗ್ತಿರುತ್ತೆ, ಪುನರಾವರ್ತಿಸ್ತಿರುತ್ತೆ. ಸೊ ವ್ಯಾಪಾರ ಚಕ್ರಗಳಲ್ಲಿ ವ್ಯಾಪಾರದ ಏರುಪೇರುಗಳು ಅಥವಾ ದೇಶದ ಆದಾಯದ ಏರುಪೇರುಗಳು ಕೂಡ ವರ್ತಿಸುತ್ತೆ. ಯಾಕೆ ಪುನರಾವರ್ತಿಸುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನಗಳನ್ನು ಸಮಗ್ರ ಅರ್ಥಶಾಸ್ತ್ರಜ್ಞರು ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಈಗಾಗಲೇ ಹೇಳಿದಂಗೆ, ಈಗ GDP ರಾಷ್ಟ್ರೀಯ ಆದಾಯದ ಒಂದು ಮಾಪನ ಆದಾಗ ವ್ಯಾಪಾರ ಚಕ್ರಗಳಲ್ಲಿ ಈ GDPನ 2 ವಿಧಗಳನ್ನಾಗಿ ವಿಂಗಡಿಸ್ತಾರೆ. ಒಂದು ಆ್ಯಕ್ಚುಯಲ್ GDP, ಇನ್ನೊಂದು ಪೊಟೆನ್ಷಿಯಲ್ GDP. ಆ್ಯಕ್ಚುಯಲ್ GDP ಅಂತ ಹೇಳಿದಾಗ ವಾಸ್ತವ GDP, ಪೊಟೆನ್ಷಿಯಲ್ ಅಂದಾಗ ಸಂಭಾವ್ಯ GDP. ಸೊ ಇಲ್ಲಿ ಸಂಭಾವ್ಯ GDP ಅಂದರೆ ದೇಶದಲ್ಲಿ ಎಲ್ಲ ಸಂಪನ್ಮೂಲಗಳು ಸಂಪೂರ್ಣವಾಗಿ ಬಳಕೆಯಾದಾಗ ಸಿಗಬಹುದಾದ GDPಯ ಪ್ರಮಾಣ, ಇದು ಸಂಭಾವ್ಯ GDP. ವಾಸ್ತವ GDP ಅಂದಾಗ ನಿಜವಾಗ್ಲೂ GDPಯ ಪ್ರಮಾಣ ಎಷ್ಟಿದೆ, ವಾಸ್ತವದಲ್ಲಿ GDP ಪ್ರಮಾಣ ಎಷ್ಟಿದೆ, ಸಂಭಾವ್ಯ ನೋಡ್ತಿಲ್ಲ, ವಾಸ್ತವದಲ್ಲಿ GDP ಪ್ರಮಾಣ ಎಷ್ಟಿದೆ, ಅದು ಸಂಭಾವ್ಯಕ್ಕಿಂತ ಕಡಿಮೆ ಇರ್ಬೋದು, ಸಂಭಾವ್ಯಕ್ಕಿಂತ ಹೆಚ್ಚಿರ್ಬೋದು. ಯಾಕೆ ಆ ಥರ ಆಗುತ್ತೆ ಏರುಪೇರುಗಳು? ಯಾಕೆ ವಾಸ್ತವ GDPಯ ಮೌಲ್ಯ ಸಂಭಾವ್ಯ GDPಯ ಮೌಲ್ಯಕ್ಕಿಂತ ಭಿನ್ನವಾಗಿರುತ್ತೆ? ಯಾಕೆ ಭಿನ್ನವಾಗಿರುತ್ತೆ? ಯಾವಾಗ ಅದು ಸಮೂಹ ಆಗ್ಬೋದು? ಭಿನ್ನವಾಗಿದ್ದರೆ ಏನು ಅನಾನುಕೂಲತೆಗಳಿರ್ಬೋದು? ಸೊ ಇದ್ರ ಬಗ್ಗೆ ಅಧ್ಯಯನಗಳು ನಡೀತಾ ಹೋಗುತ್ತೆ. ಈ ವ್ಯಾಪಾರ ಚಕ್ರವನ್ನು ಒಂದು ಚಿತ್ರದ ಮುಖಾಂತರ ವಿವರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇಲ್ಲಿ y-ಅಕ್ಷೆಗೆ GDPಯನ್ನು ತೋರಿಸ್ತೀವಿ, x-ಅಕ್ಷೆಯಲ್ಲಿ ಕಾಲವನ್ನು ತೋರಿಸ್ತೀವಿ. ಸೊ y-ಅಕ್ಷೆಯಲ್ಲಿ GDP ಏನು ತೋರಿಸಿದ್ದೀವಿ, ಇಲ್ಲಿ ವಾಸ್ತವ ಮತ್ತು ಸಂಭಾವ್ಯ GDPಗಳನ್ನು ನಾವು ತಗೊಂಡ್ಬಿಡ್ತೀವಿ. ಸೊ ಇಲ್ಲಿ ಕೊಟ್ಟಿರುವಂಥ ರೇಖೆ ಸಂಭಾವ್ಯ GDPಯ ರೇಖೆ, ಇಲ್ಲಿ ತೋರಿಸಿರುವಂತಹ ರೇಖೆ ವಾಸ್ತವ GDPಯ ರೇಖೆ. ನೋಡಿ, ಕೆಲವೊಮ್ಮೆ ವಾಸ್ತವ GDP ಸಂಭಾವ್ಯಕ್ಕಿಂತ ಕೆಳಗಿರುತ್ತೆ, ಕೆಲವೊಮ್ಮೆ ಮೇಲಿರುತ್ತೆ. ಇದು ರಿಪೀಟ್ ಆಗ್ತಿರುತ್ತೆ, ಅದಕ್ಕೆ ಇಲ್ಲೂ ಕೂಡ
ಅದೇ ಆಕಾರದಲ್ಲಿ ತೋರಿಸಿದ್ದೀವಿ. ಇಲ್ಲಿ 4 ಹಂತಗಳನ್ನು ಗುರುತಿಸ್ತಾರೆ. ಒಂದು, ಇಲ್ಲಿರುವ ಹಂತವನ್ನು ನಿಕೃಷ್ಟ ಹಂತ ಅಂತ ಕರೀತಾರೆ. ಇಲ್ಲಿರೋ ಹಂತವನ್ನು ಉತ್ಕೃಷ್ಟ ಹಂತ ಅಂತ ಕರೀತಾರೆ. ಈ ಭಾಗವನ್ನು ಚೇತರಿಕೆ ಅಂತ ಕರೀತಾರೆ. ಇಲ್ಲಿರುವ ಭಾಗವನ್ನು, ಈ ಇಳಿಕೆ ಆಗ್ತಿರುವಂಥ ಭಾಗವನ್ನು ಇಳಿಕೆ ಅಥವಾ ಹಿಂಜರಿತ ಅಂತ ಕರೀತಾರೆ. ಉತ್ಕೃಷ್ಟಕ್ಕೆ ಅನುವಾದ ಮಾಡಿದ್ರೆ ಬೂಮ್, ನಿಕೃಷ್ಟಕ್ಕೆ ಅನುವಾದ ಮಾಡಿದ್ರೆ ಡಿಪ್ರೆಷನ್, ಹಿಂಜರಿತವನ್ನು ಅನುವಾದ ಮಾಡಿದ್ರೆ ರಿಸೆಷನ್, ಚೇತರಿಕೆಯನ್ನು ಅನುವಾದ ಮಾಡಿದ್ರೆ ರಿಕವರಿ. ಈ ರೀತಿ 4 ಹಂತಗಳಿರ್ತವೆ ವ್ಯಾಪಾರ ಚಕ್ರಗಳಲ್ಲಿ. ಯಾಕೆ ಚೇತರಿಕೆಯನ್ನು ಕಾಣುತ್ತೆ, ಯಾವಾಗ ಕಾಣುತ್ತೆ ಅನ್ನೋದು ಪ್ರಶ್ನೆ. ಇದಕ್ಕೆ ಉತ್ತರ ಕೊಡೋ ಪ್ರಯತ್ನಗಳು ಮಾಡ್ತಾರೆ. ಉತ್ಕೃಷ್ಟದ ಮಟ್ಟವನ್ನು ತಲುಪಿ ಮತ್ತೆ ಯಾಕೆ ಅದು ಇಳಿಕೆಯನ್ನು ಕಾಣುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ತಾರೆ. ಸೊ ಈ ರೀತಿ ವ್ಯಾಪಾರ ಚಕ್ರದಲ್ಲಿ ಯಾವಾಗ ಏರಿಕೆ ಆಗುತ್ತೆ, ಯಾವಾಗ ಇಳಿಕೆ ಆಗುತ್ತೆ, ಯಾವಾಗ ಉತ್ಕೃಷ್ಟ ಹಂತ ತಲುಪುತ್ತೆ, ಯಾವಾಗ ನಿಕೃಷ್ಟ ಹಂತ ತಲುಪುತ್ತೆ, ಇಳಿಕೆ ಯಾಕಾಗುತ್ತೆ, ಚೇತರಿಕೆ ಯಾಕಾಗುತ್ತೆ. ಸೊ ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಸಮಗ್ರ ಅರ್ಥಶಾಸ್ತ್ರಜ್ಞರು ಅವ್ರದ್ದೇ ಆದ ಸಿದ್ಧಾಂತಗಳನ್ನು ರೂಪಿಸಿದ್ದಾರೆ. ಅದರಲ್ಲಿ ಕೆಲವರ ಹೆಸರನ್ನು ಇಲ್ಲಿ ಕೊಡ್ಬೋದು. ಒಂದು, ಶುಂಪೀಟರ್ ಸಿದ್ಧಾಂತ. ಎರಡನೇದು ಹಿಕ್ಸ್ ಸಿದ್ಧಾಂತ. ಇನ್ನೂ ಹಲವಾರು ಸಿದ್ಧಾಂತಗಳಿವೆ. ಸದ್ಯಕ್ಕೆ ಈ ಥರ ಇನ್ನೂ ಅನೇಕ ಹೊಸ ಬಗೆಯ ಅಧ್ಯಯನಗಳು ಕೂಡ ಆಗ್ತಾ ಇದೆ ವ್ಯಾಪಾರ ಚಕ್ರಗಳನ್ನ ಕುರಿತು. ಕೆಲವರು ರಿಯಲ್ ಬಿಸ್ನೆಸ್ ಸೈಕಲ್ ಥಿಯರಿ ಅಂತ ಹೊಸ ಸಿದ್ಧಾಂತವನ್ನೇ ತಗೊಂಬಂದಿದ್ದಾರೆ. ಏನದು, ಹೇಗಿರುತ್ತೆ ಅನ್ನೋದು ಈಗ ನೀವು PGಗೆ ಹೋದಾಗ ಅದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೋದು. ಆದರೆ ಆಸಕ್ತಿ ಇರೋರು ಅದ್ರ ಬಗ್ಗೆ ಕೂಡ ಹೆಚ್ಚಾಗಿ ತಿಳ್ಕೊಬೋದು. ಆಸಕ್ತಿ ಇದ್ದಲ್ಲಿ ನನಗೆ ಕೇಳ್ಬೋದು, ನಾನು ಹೇಳ್ತೇನೆ. ಸೊ ನೆಕ್ಸ್ಟ್ ಕೊನೆಯದು 6ನೇದು ಸ್ಥಿರೀಕರಣ ನೀತಿಗಳು. ಅನುವಾದ ಮಾಡಿದ್ರೆ ಸ್ಟೆಬಿಲೈಸೇಷನ್ ಪಾಲಿಸೀಸ್ ಅಂತ ಆಗಲೇ ಹೇಳಿದ್ದೀನಿ. ಇದರಲ್ಲಿ 2 ಬಗೆಯ ನೀತಿಗಳು ಬರ್ತವೆ. ಒಂದು ಹಣಕಾಸು ನೀತಿ, ಎರಡನೇದು ಕೋಶೀಯ ನೀತಿ. ಹಣಕಾಸು ನೀತಿಯನ್ನು ಅನುವಾದ ಮಾಡಿದ್ರೆ ಮಾನಿಟರಿ ಪಾಲಿಸಿ ಆಗುತ್ತೆ. ಕೋಶೀಯ ನೀತಿಯನ್ನು ಅನುವಾದ ಮಾಡಿದ್ರೆ ಫಿಸ್ಕಲ್ ಪಾಲಿಸಿ ಆಗುತ್ತೆ. ನಮ್ಮ ದೇಶದಲ್ಲಿ ಮಾನಿಟರಿ ಪಾಲಿಸಿಯನ್ನು ನಿರ್ವಹಿಸ್ತಿರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಫಿಸ್ಕಲ್ ಪಾಲಿಸಿಯನ್ನು ನಿರ್ವಹಿಸ್ತಿರೋದು ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಸೊ ಮಾನಿಟರಿ ಪಾಲಿಸಿನ ನಿರ್ವಹಿಸ್ತಿರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಫಿಸ್ಕಲ್ ಪಾಲಿಸಿನ ನಿರ್ವಹಿಸ್ತಿರೋದು ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಹಣಕಾಸು ಸಚಿವಾಲಯ. ಸೊ 2 ನೀತಿಗಳ ಮೂಲ ಉದ್ದೇಶ ಏನು ಅಂದರೆ ದೇಶದಲ್ಲಿ ಸಮಗ್ರ ಬೇಡಿಕೆಯನ್ನು ನಿಯಂತ್ರಿಸೋದು. ಸಮಗ್ರ ಬೇಡಿಕೆಯನ್ನು ನಿಯಂತ್ರಿಸೋದು. ವ್ಯಾಪಾರ ಚಕ್ರಗಳನ್ನು ನಾವೇನು ನೋಡಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಚೇತರಿಕೆ ಆಗೋದಕ್ಕೆ ತುಂಬ ಕಾಲ ಹಿಡಿಬಿಡುತ್ತೆ. ತುಂಬ ಕಾಲ ತಗೊಂಡಾಗ ಚೇತರಿಕೆ ಆಗೋದಕ್ಕೆ, ಆವಾಗ ದೇಶದಲ್ಲಿ ಉದ್ಯೋಗದ ಪ್ರಮಾಣ ನಿರೀಕ್ಷೆಯ ಮಟ್ಟಕ್ಕೆ ಹೆಚ್ಚಾಗಲ್ಲ, ಆದಾಯದ ಪ್ರಮಾಣ ನಿರೀಕ್ಷೆಯ ಮಟ್ಟಕ್ಕೆ ಹೆಚ್ಚಾಗಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಈ 2 ನೀತಿಗಳನ್ನು ಬಳಸ್ಕೊಂಡು ಸಮಗ್ರ ಬೇಡಿಕೆಯನ್ನು ಹೆಚ್ಚಿಸ್ಬೋದು. ಸಮಗ್ರ ಬೇಡಿಕೆಯನ್ನು ಈ ರೀತಿ ನಾವು ಹೆಚ್ಚಿಸಿದಾಗ ಚೇತರಿಕೆ ಬೇಗ ಆಗುತ್ತೆ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ಈ ಸ್ಥಿರೀಕರಣ ನೀತಿಗಳನ್ನು ತಯಾರು ಮಾಡ್ತಾರೆ.
ಯಾವ ರೀತಿ ಈ ನೀತಿಗಳು ತಯಾರಾಗಬೇಕು, ಹೇಗೆ ತಯಾರಾಗುತ್ತೆ, ಏನು ಅಂಶಗಳನ್ನ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಸಮಗ್ರ ಅರ್ಥಶಾಸ್ತ್ರಜ್ಞರು ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ಒಂದು ಅಧ್ಯಯನದ ಮಾಹಿತಿ ಕೊಡ್ತೀನಿ ಅಲ್ಲಿ. ಟಿನ್ಬರ್ಜನ್ ಅಂತ, ಇವರಿಗೆ ಮೊದಲ ನೊಬೆಲ್ ಪ್ರೈಸ್ ಎಕನಾಮಿಕ್ಸಲ್ಲಿ ಸಿಕ್ಕಿದೆ. ರ್ಯಾಗ್ನರ್ ಫ್ರಿಶ್ ಅಂತ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞನ ಜೊತೆ ಸೇರಿಕೊಂಡು ಜಂಟಿಯಾಗಿ ಇವರಿಗೆ ಎಕನಾಮಿಕ್ಸಲ್ಲಿ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಮೊದಲನೇ ನೊಬೆಲ್ ಪ್ರೈಸ್ ಸಿಕ್ಕಿರೋದು ಇವರಿಗೆ. ಸೊ ಇವರು ಈ ಸ್ಥಿರೀಕರಣ ನೀತಿ ಸಂಬಂಧದಲ್ಲಿ ತಂತ್ರಗಳು, ಎಷ್ಟು ತಂತ್ರಗಳನ್ನು ತರಬೇಕು, ಸಮಗ್ರ ಬೇಡಿಕೆಯಲ್ಲಿ ನಿರೀಕ್ಷಿತ ಬದಲಾವಣೆಯನ್ನು ಕಾಣಬೇಕು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಈ ಥರನೂ ಅಧ್ಯಯನಗಳು ಆಗುತ್ತೆ ಇಲ್ಲಿ. ಸೊ ಇವೆಲ್ಲವೂ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯೊಳಗೆ ಬರುತ್ತೆ. ಈಗ ನಿಮಗೆ ಕೆಲವೊಂದು ವೆಬ್ಸೈಟನ್ನು ಪರಿಚಯಿಸ್ತೀನಿ. ಆ ವೆಬ್ಸೈಟಲ್ಲಿ ಇದೇ ವಿಷಯಗಳನ್ನು ನೀವು ಕಾಣ್ಬೋದು. ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಒಂದು ನಿಮಿಷ. ಓಕೆ, ಇಲ್ಲಿ ನೀವು ಕಾಣ್ತಿರುವಂತಹ ವೆಬ್ಸೈಟು ವರ್ಲ್ಡ್ ಎಕನಾಮಿಕ್ ಫಾರಮ್ದು. ನೋಡಿ ಇಲ್ಲಿ ವರ್ಲ್ಡ್ ಎಕನಾಮಿಕ್ ಫಾರಮ್ದು. ವರ್ಲ್ಡ್ ಎಕನಾಮಿಕ್ ಫಾರಮ್ ಬಗ್ಗೆ ನಿಮಗೆ ಇಲ್ಲೇ ಮಾಹಿತಿಗಳು ಸಿಕ್ಬಿಡುತ್ತೆ, ಅದೇನು ಅಂತ ನೀವೇ ಹುಡುಕ್ಬೋದು. ಸೊ ಇಲ್ಲಿ ಬಂದಿರುವಂಥ ಆರ್ಟಿಕಲ್ ನೋಡಿ, ದಿಸ್ ಈಸ್ ಹೌ ದ $88 trillion ಗ್ಲೋಬಲ್ ಎಕನಾಮಿ ಈಸ್ ಸ್ಪ್ರೆಡ್ ಅರೌಂಡ್ ದ ವರ್ಲ್ಡ್ ಅಂತ ಆರ್ಟಿಕಲ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದು $88 trillion. $1 trillion ಎಷ್ಟಾಗುತ್ತೆ ಅನ್ನೋದಕ್ಕೆ ನಿಮಗೆ ಇಲ್ಲಿ ತೋರಿಸ್ತೀನಿ. $1 trillion ತಗೊಳ್ಳೋದು ಬೇಡ. 1 trillion ಅಂದರೆ ಎಷ್ಟು? 1 trillion ಅಂದರೆ ಎಷ್ಟು ಅನ್ನೋದಕ್ಕೆ ಉತ್ತರ ಇಲ್ಲಿ 1,000 ಬಿಲಿಯನ್. ಏನಿದು 1,000 ಬಿಲಿಯನ್ ಅಂದಾಗ ಫಸ್ಟು 1 ಬಿಲಿಯನ್ ಅಂದರೆ ಎಷ್ಟು ಅಂತ ನೋಡುವ. ಸೊ 1 ಬಿಲಿಯನ್ ಅಂದರೆ ಎಷ್ಟು ಅನ್ನೋ ಪ್ರಶ್ನೆಗೆ ಉತ್ತರ 1,000 ಮಿಲಿಯನ್. ಇವಾಗ ಏನಿದು 1 ಮಿಲಿಯನ್ ಅನ್ನೋ ಪ್ರಶ್ನೆಗೆ ಉತ್ತರ ನೋಡೋಣ. 1 ಮಿಲಿಯನ್ ಅಂದರೆ ಎಷ್ಟು? 1 ಮಿಲಿಯನ್ ಅಂದರೆ 10 ಲಕ್ಷ. ಸೊ ಈಗ ನಿಮಗೆ ಕೇಳುವ ಪ್ರಶ್ನೆ ಏನು ಅಂದರೆ, 1 ಟ್ರಿಲಿಯನ್ ಎಂದರೆ ಎಷ್ಟು ಲಕ್ಷ? ಇದು ನಿಮ್ಮ ಪ್ರಶ್ನೆ. ಉತ್ತರ ಕೊಡೋದಕ್ಕೆ ನೀವು ಪ್ರಯತ್ನಿಸಿ. ಉತ್ತರ ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಈ ಉತ್ತರವನ್ನು ನನಗೆ ನೀವು ಕಳಿಸ್ಬೋದು. ವಾಟ್ಸಪ್ ಗ್ರೂಪಲ್ಲಾದರೂ ಹಾಕಿ ಅಥವಾ ನೇರವಾಗಿ ನೀವು ನನಗೆ ಸಬ್ಮಿಟ್ ಮಾಡ್ಬೋದು. ಓಕೆ, ಸೊ ಈಗ ವೆಬ್ಸೈಟ್ ಕಡೆ ಹೋಗೋಣ. ಸೊ ಇಲ್ಲಿ $88 trillion ಅಂತ ಇದೆ. ಇದು ವಿಶ್ವ ಆರ್ಥಿಕತೆಯ ಆದಾಯ, ಗ್ಲೋಬಲ್ ಎಕನಾಮಿ, ಜಾಗತಿಕ ಆರ್ಥಿಕತೆ ಅಥವಾ ವಿಶ್ವ ಆರ್ಥಿಕತೆಯ ಆದಾಯ $88 trillion. ಎಲ್ಲ ದೇಶಗಳ ಆದಾಯವನ್ನು ಒಟ್ಟುಗೂಡಿಸಿ ಕೊಡ್ತಿರುವಂತಹ ಮೌಲ್ಯ ಇದು. ಸೊ ಈಗ ಅದ್ರ ಬಗ್ಗೆ ಇಲ್ಲೊಂದು ನಕ್ಷೆಯನ್ನು ಕೊಟ್ಟಿದ್ದಾರೆ. ಯಾವ್ಯಾವ ದೇಶದಲ್ಲಿ ಎಷ್ಟು ಆದಾಯ ಇದೆ ಮತ್ತು ವಿಶ್ವ ಆರ್ಥಿಕತೆಗೆ ಅದರ ಪಾಲೆಷ್ಟು ಅಂತ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೆಳಗೆ ಎಲ್ಲಿಂದ ಮಾಹಿತಿ ತಗೊಂಡಿದ್ದಾರೆ ಅಂತ ಮೂಲಗಳನ್ನ ಕೊಟ್ಟಿದ್ದಾರೆ. ಒಂದು howmuch.net.com ಅಂತ, ಇನ್ನೊಂದು ವರ್ಲ್ಡ್ ಬ್ಯಾಂಕು. ಈಗ ನಾನು ನೇರವಾಗಿ ಮೊದಲನೇ ಲಿಂಕ್ಗೆ ಹೋಗ್ತೀನಿ. howmuch.net, ಇಲ್ಲೇ ಈ ಚಿತ್ರ ಇರೋದು. ಈಗ ನೋಡಿ, ಈ ಚಿತ್ರದಲ್ಲಿ ನೀವೇನು ಕಾಣ್ಬೋದು ಅಂದರೆ ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಅಂದರೆ ಇಲ್ಲಿ ಅಮೇರಿಕ ದೇಶದ ಆದಾಯ $21.43 trillion ಅಷ್ಟಿದೆ. ಮತ್ತು ಇದರ ಪಾಲು ವಿಶ್ವ ಆರ್ಥಿಕತೆಗೆ 24.42%. ಇದೇ ಆದಾಯದಲ್ಲಿ ಅತಿ ದೊಡ್ಡ ದೇಶ ಆದಾಯದಲ್ಲಿ.
ಸೊ ಇದರ ನಂತರ ಈಗ ಇಂಡಿಯಾದು ಇಲ್ಲೇ ಇದೆ ನೋಡಿ. ನಮ್ಮ ದೇಶದ್ದು $2.88 ಟ್ರಿಲಿಯನ್ ಅಷ್ಟಿದೆ, ಮತ್ತು ನಮ್ಮ ದೇಶದ ಪಾಲು 3.78% ಅಷ್ಟಿದೆ. ಈಗ ಅದೇ ಮಾಹಿತಿಯನ್ನು ಈ ಟೇಬಲ್ ಮುಖಾಂತರ ನೋಡ್ಬೋದು ನಾವು. ಇಲ್ಲಿ ಮೊದಲ 10 ದೇಶಗಳನ್ನು ಕೊಟ್ಟಿದ್ದಾರೆ ಆದಾಯದ ಗಳಿಕೆ ಆಧಾರದ ಮೇಲೆ. ಇದರಲ್ಲಿ ಮೊದಲನೇ ಪ್ಲೇಸಲ್ಲಿ ಅಮೇರಿಕಾ ಇದೆ, ಅದಾದಮೇಲೆ ಚೈನಾ ಬರುತ್ತೆ, ಅದಾದಮೇಲೆ ಜಪಾನ್, ಜರ್ಮನಿ, ಇಂಡಿಯಾ 5ನೇ ಸ್ಥಾನವನ್ನು ಪಡೆದಿದೆ. ಸೊ ಇಂಡಿಯಾ 5ನೇ ಸ್ಥಾನವನ್ನು ಪಡೆದಿದೆ. ಅದಾದಮೇಲೆ ಯು ಕೆ ಅಂದರೆ ಇಂಗ್ಲೆಂಡು ನಮ್ಮ ಪ್ರಕಾರ, ಫ್ರಾನ್ಸು, ಇಟಲಿ, ಬ್ರೆಜಿಲ್, ಕೆನಡಾ. ಈಗ ಪ್ರಶ್ನೆ ಏನು ಅಂದರೆ, ಸಮಗ್ರ ಅರ್ಥಶಾಸ್ತ್ರಜ್ಞರು ಯಾಕೆ ಅಮೇರಿಕದಲ್ಲಿ ಅಷ್ಟೊಂದು ಆದಾಯ ಗಳಿಕೆ ಆಗ್ತಾ ಇದೆ, ಯಾಕೆ ಬೇರೆ ಬೇರೆ ದೇಶಗಳಲ್ಲಿ ಅಷ್ಟು ಆದಾಯ ಗಳಿಕೆ ಆಗ್ತಾ ಇಲ್ಲ, ಯಾಕೆ ಆದಾಯ ಗಳಿಕೆಯಲ್ಲಿ ವ್ಯತ್ಯಾಸಗಳಿವೆ, ಏನು ಕಾರಣ ಇರ್ಬೋದು, ಯಾವ ಅಂಶಗಳು ಈ ಥರ ವ್ಯತ್ಯಾಸಗಳಿಗೆ ಕಾರಣ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ನಡೆಸ್ತಾರೆ. ಸಾಧ್ಯವಾದಾಗ ನೀವು ಈ ಥರ ವೆಬ್ಸೈಟ್ಗಳಿಗೆ ಭೇಟಿಯನ್ನು ಕೊಡಿ. ಈಗ ನೆಕ್ಸ್ಟ್ ವೆಬ್ಸೈಟ್ನಲ್ಲಿ ನಾನೀಗ ನಿಮಗೇನು ತೋರಿಸ್ತಾ ಇದ್ದೀನಿ ಅಂದರೆ ನಿರುದ್ಯೋಗ ದರದ ಬಗ್ಗೆ. ಇತ್ತೀಚೆಗೆ ನಿರುದ್ಯೋಗ ದರ ಇಡೀ ವಿಶ್ವದಲ್ಲಿ ಕಡಿಮೆ ಆಗ್ತಾ ಬಂದೈತೆ. ಉದ್ಯೋಗ ದರ ಇಡೀ ವಿಶ್ವದಲ್ಲಿ ಕಡಿಮೆ ಆಗ್ತಾ ಬಂದೈತೆ, ನಿರುದ್ಯೋಗ ದರ ಹೆಚ್ಚಾಗ್ತಾ ಬಂದೈತೆ. ಕೋವಿಡ್ ಬಂದಿರೋದಕ್ಕೆ ಅದೇ ಮುಖ್ಯವಾದ ಕಾರಣ ಅಂತ ಇಲ್ಲಿ ಹೇಳ್ತಾವ್ರೆ. ಕೋವಿಡ್ ಬಂದ ಮೇಲೆ ಸುಮಾರು ಜನ ಕೆಲಸಗಳನ್ನು ಕಳ್ಕೊಂಡಿದ್ದಾರೆ. ಈಗ ಅದ್ರ ಬಗ್ಗೆ ಇಲ್ಲಿ ದತ್ತಾಂಶಗಳನ್ನ ಕೊಟ್ಟಿದ್ದಾರೆ ನೋಡಿ. ನೀವು ನೋಡ್ಬೋದು ಇಲ್ಲಿ ನೋಡಿ, ಅಲ್ಜೀರಿಯಾ ಅಂತ ಒಂದು ದೇಶ 2013ನೇ ಇಸ್ವಿಯಲ್ಲಿ 9% ಇತ್ತು ಅದರ ನಿರುದ್ಯೋಗ ದರ, ಆದರೆ ಪ್ರಸ್ತುತ 14% ಆಗಿದೆ, ನಿರುದ್ಯೋಗ ದರ ಹೆಚ್ಚಾಗಿದೆ. ಸೊ ಹೀಗೆ ನೀವು ಪ್ರತಿಯೊಂದು ದೇಶವನ್ನು ಹೋಲಿಕೆ ಮಾಡ್ತಾ ಹೋದರೆ ಇವಾಗ ನಿರುದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತಾ ಬಂದಿದೆ ಅನ್ನೋ ಉತ್ತರ ಸಿಗುತ್ತೆ ನಿಮಗೆ. ನಮ್ಮ ದೇಶದ್ದು ಇದರಲ್ಲಿಲ್ಲ, ಯಾಕಂದರೆ ನಮ್ಮ ದೇಶದ ದತ್ತಾಂಶ ಇನ್ನೂ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂದರೆ, ಈ ಮಾಹಿತಿಗಳನ್ನ ಕೊಡೋದಕ್ಕೆ ಮೂಲ ಏನು ಅಂದರೆ IMF ಕೊಟ್ಟಿರುವಂತಹ ದತ್ತಾಂಶ. ಈಗ IMF ವೆಬ್ಸೈಟ್ಗೆ ಹೋಗೋಣ. IMF ವೆಬ್ಸೈಟ್ಗೆ ಬಂದಿದ್ದೀವಿ ಈಗ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ, IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಈಗ ಇಲ್ಲಿ ನಿರುದ್ಯೋಗ ದರದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತವ್ರೆ ಮ್ಯಾಪ್ ಮುಖಾಂತರ. ನಮ್ಮ ಭಾರತ ದೇಶಕ್ಕೆ ನಾನು ಕರ್ಸರ್ ತಂದಾಗ ಇಲ್ಲಿ ನೋ ಡೇಟಾ ಅಂತ ತೋರಿಸ್ತಾ ಇದೆ, ಅಂದರೆ ನಮ್ಮ ದೇಶ ಇನ್ನೂ ದತ್ತಾಂಶವನ್ನು ಇದಕ್ಕೆ ಕೊಟ್ಟಿಲ್ಲ ಅಂತ ಅರ್ಥ, ಅಥವಾ ಅವ್ರಿಗೆ ಸಿಕ್ಕಿರಲ್ಲ. ಸೊ ಅದಕ್ಕೆ ನಮ್ಮ ದೇಶದ ಬಗ್ಗೆ ನಿರುದ್ಯೋಗದ ದರ ಮಾಹಿತಿ ಇದರಲ್ಲಿ ಸಿಗಲ್ಲ, ಆದರೆ ಬೇರೆ ಬೇರೆ ದೇಶಗಳ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಎಕ್ಸಾಂಪಲ್, ಆಸ್ಟ್ರೇಲಿಯಾಗೆ ಬಂದಾಗ 6.9% ಅಂತ ಇದೆ ನಿರುದ್ಯೋಗ ದರ. ಅದೇ ಅಮೇರಿಕಾಗೆ ಹೋದರೆ 8.9 ಇದೆ, ಚೈನಾಗೆ ಬಂದರೆ 3.8 ಇದೆ. ಸೊ ಈ ಥರ ದೇಶದಿಂದ ದೇಶಕ್ಕೆ ನಿರುದ್ಯೋಗದ ದರ ಕೂಡ ಬದಲಾಗ್ತಾ ಇದೆ. ಸೊ ಯಾಕೆ ಈ ವ್ಯತ್ಯಾಸವನ್ನು ನಾವು ಕಾಣ್ತಿದ್ದೀವಿ ಅನ್ನೋದು ಸಮಗ್ರ ಅರ್ಥಶಾಸ್ತ್ರಜ್ಞರ ಒಂದು ಪ್ರಶ್ನೆ. ಅದಕ್ಕೆ ಅವರು ಉತ್ತರವನ್ನು ಹುಡುಕ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಹಣದುಬ್ಬರದ ಬಗ್ಗೆ ಇಲ್ಲಿ ಅದೇ IMF ವೆಬ್ಸೈಟ್ನಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾವ್ರೆ. ನಮ್ಮ ದೇಶದ ಮೇಲೆ ಕರ್ಸರನ್ನ ಇಟ್ಟರೆ ನಮ್ಮ ದೇಶದ ಹಣದುಬ್ಬರ ದರ 4.9 ಇದೆ, 4.9 ಇದೆ. ಅದೇ ಆಸ್ಟ್ರೇಲಿಯಾಗೆ ಬಂದರೆ 0.7 ಇದೆ, ಚೈನಾ ಹತ್ರ ಹೋದರೆ 2.9 ಇದೆ, ಅಮೇರಿಕಾ ಹತ್ರ ಬಂದಾಗ 1.5 ಇದೆ. ಸೊ ಈಗ ಯಾಕೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ನಾವು ಹೋದಾಗ ಹಣದುಬ್ಬರದ ದರ ವ್ಯತ್ಯಾಸವನ್ನು ಕಾಣ್ತಾ ಇದೆ? ಈಗ ನೋಡಿ, ಆಫ್ರಿಕಾ ಖಂಡಕ್ಕೆ ಬಂದರೆ ಇಲ್ಲಿ ಕೆಲವು ದೇಶಗಳಲ್ಲಿ ಹಣದುಬ್ಬರ ದರ ಜಾಸ್ತಿ ಇದೆ. ನೋಡಿ, ಅಂಗೋಲಾ ಅಂತ ಒಂದು ದೇಶದಲ್ಲಿ ಹಣದುಬ್ಬರ ದರ 21% ಆಗಿದೆ. ಇರಾನ್ನಲ್ಲಿ 30.5 ಇದೆ. ಸೊ ಯಾಕೆ ಕೆಲವೊಂದು ದೇಶಗಳಲ್ಲಿ ಹಣದುಬ್ಬರ ದರ ಜಾಸ್ತಿ ಇರುತ್ತೆ, ಇನ್ನು ಕೆಲವು ದೇಶಗಳಲ್ಲಿ ತುಂಬ ಕಡಿಮೆ ಇರುತ್ತೆ, ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಹುಡುಕೋ ಪ್ರಯತ್ನ ಮಾಡ್ತಾರೆ ಸಮಗ್ರ ಅರ್ಥಶಾಸ್ತ್ರಜ್ಞರು. ಸೊ ಈ ರೀತಿ ಈಗ ನಾನು ನಿಮಗೆ ಏನೇನು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಇದನ್ನು ಕ್ಲೋಸ್ ಮಾಡ್ತೀನಿ ಇವಾಗ. ಅವೆಲ್ಲವೂ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ಕುರಿತಾದ ಮಾಹಿತಿ. ಇದು ನಿಮ್ಮ ನೋಟ್ಸ್ ಮೇಕಿಂಗಿಗೆ ಸಹಕಾರಿ ಆಗುತ್ತೆ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಗೆ ಸಿಗದೆ ಹೋಗ್ಬೋದು. ಎಲ್ಲ ಟೆಕ್ಸ್ಟ್ ಬುಕ್ಸಲ್ಲೂ ಇದು ಇರಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೆ ನಾವು ರೆಫರ್ ಮಾಡ್ತಿರುವಂತಹ ನಮ್ಮ ಲೈಬ್ರರಿಲಿರುವಂತಹ
ಟೆಕ್ಸ್ಟ್ ಬುಕ್ಸಲ್ಲಿ ಈ ಮಾಹಿತಿಗಳು ಇರುವುದಿಲ್ಲ. ಸೊ ಹೀಗಾಗಿ ನಾನು ಕೊಟ್ಟಿರುವಂಥ ಮಾಹಿತಿಗಳನ್ನ ನೀವು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ನಿಮ್ಮ ನೋಟ್ಸಲ್ಲಿ ಈ ಮಾಹಿತಿಗಳನ್ನು ಆದಷ್ಟು ತರೋ ಪ್ರಯತ್ನ ಮಾಡಿ. ಸೊ ಇಲ್ಲಿ ನಿಮಗೆ 2 ಅನುಕೂಲತೆ ಸಿಗುತ್ತೆ. ಒಂದು, ಎಕ್ಸಾಮ್ನಲ್ಲಿ ನೀವು ಮಾರ್ಕ್ಸನ್ನು ಹೆಚ್ಚಾಗಿ ಪಡಿಬೋದು. ಇನ್ನೊಂದೇನು ಅಂದರೆ, ನೀವು ಮುಂದೆ ಭವಿಷ್ಯದಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ ಅಥವಾ ನಿರ್ವಹಿಸುವಂಥ ಕೆಲಸ ಶುರು ಮಾಡಿದಾಗ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕು, ಸಮಗ್ರ ಆರ್ಥಿಕ ಚಲಕದ ಬಗ್ಗೆ ಮಾಹಿತಿ ಬೇಕು ಅಂದಾಗ ನಿಮಗೊಂದು ಐಡಿಯಾ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅವೆಲ್ಲ ಅಂತ. ಸೊ ಇದಕ್ಕಾಗಿ ನೀವು ಈ ಕ್ಲಾಸಲ್ಲಿ, ಈ ಲೆಕ್ಚರಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ಅಂತ ಕೇಳ್ತೀನಿ. ಮತ್ತು ನಿಮಗೆ ಯಾವುದೇ ಪ್ರಶ್ನೆಗಳಿದ್ದಲ್ಲಿ ನನಗೆ ನೀವು ಮೆಸೇಜ್ ಮಾಡ್ಬೋದು, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಇಲ್ಲಿಗೆ ನಾನು ಈ ಲೆಕ್ಚರನ್ನು ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.